ರಾಜು. ಹೇ ತಾನ ತಗಡಗಡ ತಾನ ತಗಡಗಡ ತಾನ ತಗಡಗಡ. ಹೇ 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 ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಬೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹೇ ಬದುಕಿದು ಜಟಕ ಬಂಡಿ, ವಿಧಿಯಲೆ ದಾಡಿಸುವ ಬಂಡಿ. ಹೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಏನ್ರಿ ಸಾಹೇಬ್ರ ಇಷ್ಟು ಖುಷಿ ಖುಷಿಯಾಗಿ ಹಾಡಕತ್ತೀರಿ? ಏನ್ ವಿಷಯ? ಲೇ ಐತಿ ವಿಷಯ ಐತಿ. ವಿಷಯ ಇಲ್ದ ಇಷ್ಟು ಖುಷಿ ಖುಷಿಯಿಂದ ಹಾಡಕತ್ತೀನ. ಅದೇನು ವಿಷಯ ಅಂತ ನಮಗೂ ಹೇಳಿರ, ನಾವು ಹಾಡ್ತಿದ್ವಿ, ನಾವು ಕುಣಿತಿದ್ವಪ್ಪ. ಲೇ ಈಕಿನ ನಮ್ಮ ಸಾವುಕಾರ ಇವತ್ತ ನನ್ನ ಕರ್ದಾರ. ಎದಕ್ ಕರ್ದಾರ ಗೊತ್ತನ? ಏನಾರ ಹೊಲದ ಕೆಲಸ ಇರ್ತೈತಿ, ಅದಕ್ಕೆ ಕರೆದಿರ್ತಾರಪ್ಪ. ಹೊಲದ ಕೆಲಸ ಅಲ್ಲ, ಒಂದ ಶುಭ ಸಮಾಚಾರ ಐತಿ, ಅದಕ್ಕ ಸಾವುಕಾರ ನನ್ನ ಕರ್ದಾರ. ಅದೇನು ಗೊತ್ತನ? ಏನ್ರಿ ಶುಭ ಸಮಾಚಾರ? ನನಗೇನು ಗೊತ್ತಿಲ್ಲಪ್ಪ, ನೀವ ಹೇಳ್ರಿಲ್ಲ. ಯಪ್ಪ ಏನದ ಸೌಂಡ್? ಯಾಕಷ್ಟು ಒದಾಡಕತ್ತಿ? ಯಾಕೆ ಅವಾಗ ಏನಾರ ಭಯಕತ್ತೇನ? ಏಯ್ ನಾ ಯಾಕೆ ಬೈಲಿಲ್ಲ? ನೋಡಿ ಗಿರಿಜಾ, ನಮ್ಮ ನೀ ಮೊನ್ನೆ ಭಯಾಕತ್ತಿದ್ದರ ನಿಮ್ಗೆ ಯಾಕ್ರಿ ಹೊಸ ಬರಿ ಅಂತಂದ. ಆ ಪಾಪ ನಮ್ಮ ಸಾವುಕಾರ ಮಗಗ ಕನ್ನೆ ಫಿಕ್ಸ್ ಆಗುವಂಗೈತಿ. ಅಲ್ಲಿ ಶಿವಪ್ಪನ ಮನೆಗೆ ಕೇಳಿ ಬಂದಿನಿ ನಾನು. ಅವ ಶಿವಪ್ಪ ಚಲೋ ದಿನ ನೋಡಿ ಹೇಳ್ತನಂದನ. ಈಗ ಅದಕ್ಕೆ ಕರ್ದಾರ ಗೌಡ್ರ. ಇದೇನಾರ ಫಿಕ್ಸ್ ಆತಂದ್ರೆ ಗಿರಿಜಾ ಒಂದು ಚಲೋ ಅಮೌಂಟ್ ಕೊಡ್ತಾರವ್ರ ಸಾವುಕಾರ. ಏನ್ರಿ ಅದಕ್ಕೆಲ್ಲ ನೀವು ರೊಕ್ಕ ಇಸ್ಕೊತೀರನ? ಅಲ್ಲೇ ಅಲ್ಲೇ ತಪ್ಪೇನ್ಲಿ, ಎಲ್ಲರೂ ಇಸ್ಕೋತಾರ, ಹಂಗಂತ ನಾನು ಇಸ್ಕೋತೀನಿ. ಆಮೇಲೆ ನಮ್ಮ ಸಾವುಕಾರ ನಾ ಏನು ಕೇಳಿ ಅಂತ ಸುಮ್ಮನೆ ಇರೋದಿಲ್ಲ. ಅವ್ರಾಗ್ಲೇ ಕೊಡ್ತಾರ. ಸ್ವಲ್ಪ ರೊಕ್ಕ ಬಂದು ಅಂದ್ರೆ ಸ್ವಲ್ಪ ಮನೆ ಸುದ್ದು ಮಾಡ್ಸೋದೈತಿ, ಅದರ ಸುದ್ದು ಮಾಡಿ ಒಂದು 2-3 ಕುರಿ ತಗೊಳ್ಳೋನು. ನೋಡ್ರಿ, ಅವ್ರಾಗ್ಲೇ ಕೊಟ್ರ ತಗೋರಿ, ಇಲ್ಲ ಸುಮ್ಕ ನೀವು ಕೇಳಿ ಕೆಟ್ಟ ಹಾಕೋಬೇಡ್ರಿ. ಅದ್ರೊಳಗೆ ಕೆಟ್ಟ ಆಗೋದು ಏನೈತ್ರೆ, ಬಿಡು ಹೋಲಿ. ಅಪ್ಪ ಯಾವಾಗ ಕರ್ದಾರ ಸಾವುಕಾರ ನಿನ್ನ? ನಿನ್ನೆ ಸಂಜೆಕ ಬರಾಕತ್ತಿದ್ನ್ಯಾ. ನಾಳೆ ಸ್ವಲ್ಪ ಮನೆ ಕಡೆ ಬಂದು ಹೋಗೋ ಮಾತಾಡೋದೈತಂತ ದೂರ ಇದ್ರವ್ರ ಸಾವುಕಾರ. ಅದಕ್ಕೆ ಹೇಳಿರ ನನಗಲ್ಲೇ ಗೊತ್ತಾತ ಏನೈತಂತಂದ. ಫಿಕ್ಸ್ ಆಗೋಂಗೈತಿ, ಫಿಕ್ಸ್ ಆಗೋಂಗೈತಿ. ಅಲ್ಲ ಅವನು ನಾವು ಪೊಲೀಸರ ಕಡೆ ಸಿಕ್ಕೊಂಡಿದ್ದ ಸಾವುಕಾರ ಅಂತೂ ನೋಡ್ಯಾರ. ಗೊಂಜಾಳ ತಿನಿ ಕದ್ಕೊಂಬಂದಿದ್ದು ನೋಡ್ಯಾರ ಸಾವುಕಾರ. ಅದನ್ನೇನಾರ ನಮ್ಮ ಅಪ್ಪಗೆ ಹೇಳ್ತಾರಣ? ಏನು ಮಾಡೋದು ಗುರು ಈಗ? ಅಪ್ಪ ನೀ ಸಾವುಕಾರ ಮನೆಗೆ ಹೋಗಕ್ಕೆ ಹೋಗ್ಬೇಡಪ್ಪ. ಅದು ಏನ ಬೇರೆ ಏನಾರ ಕೆಲಸ ಹೇಳ್ತಾರ ಅವ್ರ. ಸುಮ್ಮ ಎದಕ್ಕೆ ಮೈಕೈನು ಇದನ್ನ ಮಾಡ್ಕೊತೀವಿ, ಹೋಗಕ್ಕೆ ಹೋಗ್ಬೇಡ. ಲೇ ಮಗನ, ನನ್ನ ಭುಜದ ಮಠ ಬರಂಗಿಲ್ಲ, ನನಗೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಹೇಳ್ತಿ. ಅವ್ರ ನಮ್ಮ ಸಾವುಕಾರ ನನಗೆ ಅವಾಗ ಕೆಲಸ ಕೊಟ್ಟಾರ ಅವ್ರು. ಅವ್ರ ಮನೆಗೆ ಹೋಗ್ಬೇಡ ಅಂತಿ ಮಗನ. ಹಂಗಲ್ಲಪ್ಪ, ಇಲ್ಲೇ ಮನ್ಯಾಗ ಸ್ವಲ್ಪ ನನ್ನ ಕೆಲಸ ಇತ್ತ. ನಿಂದು ಕೆಲಸ ಇದ್ರೆ ನಾ ಯಾಕಿರ್ಬೇಕಲೇ? ನಾನಂತರೂ ಹೋಗಾವ ಈಗ. ಅಯ್ಯೋ ಯಪ್ಪ, ಸತ್ವಯಪ್ಪ, ನಾವು ಸತ್ವಯಪ್ಪ. ತಮ್ಮ ಹಂಗ ಹೊರಗ ದೊಡ್ಡಾರ ಹೊರಗೆ ಹೋಗತ್ ಮುಂದೆ ಎಲ್ಲಿ ಹೊಂಟಿ ಎದಕ್ ಹೊಂಟಿ ಹೋಗಾಕ್ ಹೋಗ್ಬಾರ್ದಂತ ಕೇಳಬಾರ್ದಂತ ಎಷ್ಟು ಸಲ ಹೇಳಿ ನಿನಗ? ಆಯ್ತಾಳ, ಹೋಗ್ಬರ್ರಿ. ನೋಡ್ರಿ, ನೀವು ಹೋಗ್ಬರ್ರಿ, ಆರಾಮ್ ಹೋಗ್ಬರ್ರಿ. ಅದೇನೈತೆ ಅಂತ ಎಲ್ಲ ಕೇಳ್ಬರ್ರಿ. ಆಮ್ಯಾಗ ಇನ್ನೊಂದು, ಅವ್ರಾಗ್ಲೇ ರೊಕ್ಕ ಕೊಟ್ರ ಇಸ್ಕೋರಿ, ನೀವಾಗ್ಲೇ ಕೇಳಬೇಡ್ರಿ. ಆಯ್ತಾಳ. ನಿನ್ನ ಮಗನ ಸ್ವಲ್ಪ ವಿಚಾರಿಸ್ಕೊ, ಯಾಕ ಹೆಂಗ ಮಾಡಕತ್ತ ನೋಡು. ಅವನ್ ಚಿಂತಿ ನನಗ್ ಬಿಡ್ರಿ, ನೀವು ಹೋಗಿ ಬರ್ರಿ ಚಿಂತಿ ಬಿಟ್ಟು. ಆಯ್ತಾಳ. ಸಾವುಕಾರ 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 ಯಾರದ್ರಿ? ಯಪ್ಪ ಯಾರೋ ಮಾರಾಯ, ಒಟ್ಟ ನಮಗೆ ನಿದ್ದೆ ಮಾಡಾಕ ಬಿಡುದಿಲ್ಲ ನೋಡು. ಏಪ್ಪ ಈಗರ ಬಂದು ಹೋಗಿ ಇಸ್ಕೊಂಡು ಹೋಗ್ಯಾರ ನೋಡ ರೊಕ್ಕ. ಮತ್ ಬಂದೆಲ್ಲೋ ನೀನು? ಸಾವುಕಾರ ನಾರ್ರಿ ರುದ್ರಪ್ಪ, ನೀವೇನ್ ಅನ್ಕೊಂಡಿರಿ? ಯಾರ ಭಿಕ್ಷುಕದಾರ ಬಂದಾರಂತ ನೀವ್ ಅನ್ಕೊಂಡಿರನ? ಓ ರುದ್ರಪ್ಪನ ಸಾರಿ ರುದ್ರಪ್ಪ, ಸಾರಿ, ನನಗೆ ಗೊತ್ತಾಗಲಿಲ್ಲ. ಅದ ನಿನ್ನೆ ಸ್ವಲ್ಪ ಲೇಟಾಗಿ ಮುಕ್ಕೊಂಡೆ, ನ್ಯೂ ಇಯರ್ ಪಾರ್ಟಿ ಮಾಡಿ ಅದಕ್ಕೆ ನನಗೆ ಯಾರಂತ ಲಗುನ ಇದಾಗಲಿಲ್ಲ. ಮುಂಚೆಗೊಬ್ಬ ಬಂದಿದ್ದ, ಅದಕ್ಕೆ ಅವ್ನು ಡಿಸ್ಟರ್ಬ್ ಮಾಡಿದ್ದ.
ಅದಕ್ಕೆ ಮತ್ತು ಅವ ರೊಕ್ಕ ಕೇಳಕ್ಕೆ ಏನಾರು ಬಂದನಂತ ಇದನ್ನ ಮಾಡಿದೆ. ಚಲೋ ಆತ, ಬಾ ರುದ್ರಪ್ಪ, ಬಾ ಮುಂದಕತ್ತ ಬಾ. ಏನ್ರಿ ಸಾವ್ಕಾರ, ನಿಮಗೆ ಶುಭ ಸಮಾಚಾರ ತಂದ್ರ ನೀವು ನೋಡಿರಿ ಆರಾಮ್ ಹಾರೆ ಹಾಕೊಂಡು ಮಕ್ಕೊಂಡಿರಿ. ನಿಮಗೆ ಏನು ಹೇಳಿರಿ? ಶುಭ ಸಮಾಚಾರ ಏನು ರುದ್ರಪ್ಪ ಅದ? ನಾ ಏನು ಹೇಳಿರಿ, ನಿಮ್ಮ ಅಪ್ಪಾರ ನನಗೆ ಬಾ ಅಂದಾರ ಮನೆ ಕಡೆ, ಅದನ್ನ ಕೇಳಕ್ಕಂತ ಬಂದೀನಿ. ಹೌದಾ? ತಡಿ ಕರಿತೀನಿ. ಅಪ್ಪ ಅಪ್ಪ. ಓ ಹೋ 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 ಹೋ, ರುದ್ರಪ್ಪ ಬಂದ್ಯಾ? ಚಲೋ ಆತು ಚಲೋ ಆತು. ಸಾವ್ಕಾರ, ನಿನ್ನೆ ಅಲ್ಲೇ ಹೊರಕಡೆಗೆ ಹೋಗಿ ಈ ಕಡೆ ದಡ್ಡಿ ಕಡೆ ಬರಾಕತ್ತಿದ್ನಲ್ರಿ. ಬಾರೋ ರುದ್ರಪ್ಪ, ಸ್ವಲ್ಪ ಭೇಟಿ ಆಗ ಮನೆ ಕಡೆ ಸ್ವಲ್ಪ ಕೆಲಸ ಐತಂದ್ರಲ್ಲ. ಏನು ಕೆಲಸ ಐತ್ರಿ ಸಾವ್ಕಾರ? ಅದಕ್ಕೆ ಬನ್ನಿ ನೋಡ್ರಿ. ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು ರುದ್ರಪ್ಪ. ಏನ್ರಿ? ಗೊತ್ತಾಯ್ತು ಸಾವ್ಕಾರ, ನೀವು ಹೇಳೋದ ಬೇಕಾಗ್ಯದ. ಅದ ಇಲ್ರಿ, ನೀವು ನಿಮ್ಮ ಮಗಂದ ವಿಚಾರ ಮಾಡಾಕತ್ತಿದ್ರಲ್ಲ ಕನಕಂದ, ಅದ ಅದಲ್ರಿ? ಅದಲ್ಲೋಪ, ಅದು ಬಿಡು. ನಿನ್ನ ಮಗಂದ ದೊಡ್ಡ ಉಸಾಬರಿ ಐತಿ, ಊರಾಗ ದೊಡ್ಡ ಉಸಾಬರಿ ಮಾಡಾಕತ್ತಾನವ. ಅದು ನಿನಗೇನಾರು ಗೊತ್ತಾಯ್ತಾನ? ಯಾರ್ರಿ? ನಮ್ಮ ಹುಷಾರಿ. ಯಾಕ್ರಿ ಸಾವ್ಕಾರ, ಏನಾತ? ಅವ ಏನು ಮಾಡಿದ? ಏನು ರುದ್ರಪ್ಪ, ಅವನ ಕಲಾಗೆ ಸಾಕಾಗ್ಬಿಟ್ಟೈತಿ. ಎಟ್ಟೋರು ಉಡಾಳದಾನು ಅವ. ಅಲ್ಲ, ತಪ್ಪು ತಿಳ್ಕೊಬೇಡ, ಅವ ಯಾವ ಮೂರ್ದಾಗ ಹುಟ್ಟ್ಯಾನ? ಸಾವ್ಕಾರ, ಯಾವ ಮೂರ್ದಾಗ ಹುಟ್ಟ್ಯಾನ ಗೊತ್ತಿಲ್ರಿ, ಆದ್ರೆ ಪಕ್ಕ ಚಳಿಗಾಲದಾಗ ಹುಟ್ಟ್ಯಾನ್ರಿ ಅವ. ಅಲ್ಲೋ ಯಾ ನಮ್ಮನೆ ಉಡಾಳದಾನು ಅವ. ಮತ್ತು ಅವ್ರ ದೋಸ್ತರು ಸೇರಿ ಹೋದ್ವಾರ ನಮ್ಮ ಹೊಲಕ್ಕೆ ಬಂದ ಗೊಂಜಾಳ ತುಳು ಮಾಡ್ಕೊಂಡು ಹೋಗಾಕತ್ತಿದ್ರು. ಅವಾಗ ನಾನು ವಾರ್ನಿಂಗ್ ಕೊಟ್ಟಿದ್ದೆ, ನೋಡ್ರಪ್ಪ ಇದೊಂದು ಸಲ ಬಿಟ್ಟಿನಿ, ಆಮ್ಯಾಗ ಇನ್ನೊಂದು ಸಲ ಉಡಾತನ ಮಾಡೋದು ನನಗೇನಾದ್ರು ಕಂಡು ಬಂತಂದ್ರೆ ಸರಿ ಇರೋದಿಲ್ಲ ಅಂತಂದ ಹೇಳಿ ಕಳಿಸಿದ್ನಿ ರುದ್ರಪ್ಪ ಮೊನ್ನೆ. ಮತ್ತು ಅವನವನ ಇವತ್ತಲ್ಲೇ ವಾಕಿಂಗ್ ಮಾಡೋಕೆ ಹೊಂಟೀನಿ, ಅಲ್ಲೇ ಹೈವೇ ಕಡೆ ಅಲ್ಲೇ ಇವ್ರ ಕಡೆ ಸಿಕ್ಕೊಂಡಾರ, ಪೊಲೀಸರ ಕಡೆ ಸಿಕ್ಕೊಂಡಾರ. ಸಾವ್ಕಾರ, ಏನು ಹೇಳಕತ್ತೀರಿ ನೀವು? ಪೊಲೀಸರ ಕಡೆ ಸಿಕ್ಕೊಂಡಿದ್ರಾ? ಅಲ್ಲ ಮುಷ್ಯ, ಹೂನು ಅಲ್ಲೋಪ, 5 ಹಳ್ಳಿ ಕೂಡಿ ಒಂದು ಪೊಲೀಸ್ ಸ್ಟೇಷನ್ ಐತಿ. ಅಲ್ಲ, ಬರೇ ಈ ಪರಿ ಉಡಾತನ ಮಾಡಾಕತ್ರ ನಮ್ದು ಹಳ್ಳಿ ಹೆಸರು ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ರಿಜಿಸ್ಟರ್ ಆಕತಿ. ಇನ್ನೊಂದು ಸ್ವಲ್ಪ ನಾ ಹೋಗೋದು ಏನಾರ ಲೇಟ್ ಆಗಿತ್ತಂದ್ರೆ ಅವ ಪೊಲೀಸ ಇವ್ರನ್ನ ಇಬ್ಬರನ್ನ ಕರ್ಕೊಂಡು ಹೋಗಿ ಒಳಗೆ ಹಾಕಿದ್ದಲ್ಲೇ. ಸಾವ್ಕಾರ, ನಮ್ಮ ಮನ್ಯಾಗ ಗಾಡಿನ ಇಲ್ಲಲ್ರಿ, ಮತ್ತು ಅವ ಯಾವ ಗಾಡಿ ತೊಗೊಂಡು ಹೋಗ್ಯಾನ? ಅದು ಯಾವ್ದೋ ಗ್ಯಾರೇಜ್ನಾಗ ಬಿದ್ದಿತ್ತಂತ, ಏನು ಹೇಳಿ ತೊಗೊಂಬಂದಾರೋ ಗೊತ್ತಿಲ್ಲ. ಒಂದು ಹೆಲ್ಮೆಟ್ ಹಾಕಿಲ್ಲ ಇವ್ರಿಗಂತೂ ಲೈಸೆನ್ಸ್ ಬರೋದಿಲ್ಲ. ಹೋಗಿ ಜುಯ್ ಅಂತಂದು ಹೈವೇದಾಗ ಓಡ್ಸಾಕತ್ ಬಿಟ್ಟಾರ. ಅವ ಮತ್ತು ಪೊಲೀಸ್ ಹಿಡಿದು ಬಿಟ್ಟಾನ. ಎಷ್ಟೋ ನಿಂತಾರ ಅವ್ರು. ಆಮ್ಯಾಗ ನಾ ಹೋಗಿ ಆಮ್ಯಾಗ ಪೊಲೀಸ್ ಒಟ್ಟ ಇದನ್ನ ಮಾಡಕ್ಕೆ ತಯಾರಿದ್ದಿಲ್ಲಪ್ಪ ರುದ್ರಪ್ಪ. ಮತ್ತು ನಮ್ಮ ಊರು ಹುಡುಗರು ಅಂತಂದು ಅವ್ರು ಏನು ಮತ್ತು ಈಗ ಪೊಲೀಸ್ ಸ್ಟೇಷನ್ ಅಡ್ಡಾಡ್ರ ಅವ್ರ ಭವಿಷ್ಯ ಭಾಳ ಹಾಳಾಕತ್ತಂತಂದ. ಅದಕ್ಕೆ ನಾನು ಸಾಹೇಬ್ರ ಕಡೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋಲಿ ಬಿಡ್ರಿ ಸಾಹೇಬ್ರ ಅಂತಂದೆ. ಅಲ್ಲೋ ರುದ್ರಪ್ಪ, ನೀ ಸ್ವಲ್ಪ ಮನ್ಯಾಗ ಸ್ಟ್ರಿಕ್ಟ್ ಇಟ್ಟಿಲ್ಲ ಅವಂಗ. ಸಾವ್ಕಾರ, ಅವ ಸ್ವಲ್ಪ ಈಗ ಉಡಾಳ ಭಾಳ ಅದನ್ರಿ ಸಾವ್ಕಾರ. ನಾವು ಎಷ್ಟು ಬಡಿತೀವಿ ಮತ್ತು ಉಡಾತನ ಮಾಡೋದ ಬಿಡುದಿಲ್ಲ ನೋಡ್ರಿ ಅವ. ಅಲ್ಲಿ ಪೊಲೀಸ್ ಸ್ಟೇಷನ್ ಸಿಕ್ಕೊಂಡಿದ್ರಿ. ಬರ್ಲಿ ತಡ್ರಿ, ಊರು ಕಟ್ಟಿಗೆ ಕಾಸೆ ಬೆನ್ನಾಗಿಟ್ನಿ ಅಂದ್ರೆ ಸ್ವಲ್ಪ ಸುದ್ದ ಅಕ್ಕನ. ಅದನ್ನ ಹೇಳಾಕತ್ತಿದ್ನೆ. ಮೊನ್ನೆ ಗೊಂಜಾಳ ತುಡು ಮಾಡೋತ್ನಾಗ ಸಿಕ್ಕಿದ್ರ, ಆಗ ಹೋಲಿ ಬಿಡು ಹುಡುಗ ಬುದ್ಧಿ ಅಂತ ಸುಮ್ಮಾಗಿದ್ನಿ. ಈಗ ಮತ್ತೆ ಅಲ್ಲಿ ಪೊಲೀಸರ ಕೈಯಾಗ ಸಿಕ್ಕೊಂಡಾರ. ಮತ್ತು ಇದನ್ನ ಹಿಂಗೆ ಬಿಟ್ರೆ ಸರಿ ಆಗೋದಿಲ್ಲ ಅಂತಂದು ಅದಕ್ಕೆ ನಿನಗೆ ಹೇಳಿನಿ. ನೋಡಪ್ಪ, ನೀನೇನು ಇದನ್ನ ಮಾಡಕ್ಕೆ ಹೋಗಬೇಡ, ಹೊಡಿದು ಮಾಡಕ್ಕೆ ಹೋಗಬೇಡ. ಅವ್ರು ಅವಾಗ ಹೇಳ, ನಿನ್ನ ಹೆಂಡತಿಗೆ ಹೇಳ, ಅವರೆಲ್ಲ ತಿಳಿಸಿ ಹೇಳ್ತಾರ. ಏನು ಸಾವ್ಕಾರ, ತಿಳಿಸಿ ಹೇಳಿರೋ ತಿಳ್ಕೊಳ್ಳು ಮಗ ಅನ್ರಿ ಅವ. ನಿಮಗೆ ಗೊತ್ತಿಲ್ರಿ, ನನಗೆ ಬೇರೆ ಪ್ಲ್ಯಾನ್ ಐತಿ, ಹಂಗ ಮಾಡ್ತೀನಿ ರೀ. ನಾನು ಹೋಗಿ ಬರ್ತೀನಿ ರೀ ಸಾವ್ಕಾರ. ರುದ್ರಪ್ಪ ತಡಿಯು, ಅದು ಮತ್ತು ಶಿವಪ್ಪಂದು ಏನಾತ? ಏನ್ರಿ ಸಾವ್ಕಾರ, ನಾನು ಅದನ್ನ ಕೇಳಕ್ಕೆ ಕರ್ದಾರಂತಂದು ಬಂದೆ. ನೀವು ನೋಡ್ರೆ ನನ್ನ ಮಗನ ಮುಷ್ಯಾಂದ ಎತ್ತಿರಲ್ಲ, ಹಿಂಗಾಗಿ ನಾನು ವಾಪಸ್ ಹೊಂಟಿದ್ದೆ. ಸಾವ್ಕಾರ, ನೀವು ಚಲೋ ದಿನ ನೋಡ್ಕೊಂಡು ನನಗೆ ಹೇಳ್ಬಿಡ್ರಿ, ಅವ ಕಣ್ಣೆ ತೋರಿಸ್ತಾನ ಅಂತಂದಾನ. ತೋರಿಸ್ತಾನಂದಾನ. ಆಮ್ಯಾಗ ನಮ್ಮ ಮ್ಯಾಗ ಅಭಿಪ್ರಾಯ ಏನೈತಿ? ಸಾವ್ಕಾರ, ನಿಮ್ಮ ಮ್ಯಾಗ ಯಾರಿಗೆ ಚಲೋ ಅಭಿಪ್ರಾಯ ಇರಲ್ರಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಚಲೋ ದಿನ ನೋಡಿ ನನಗೆ ಹೇಳ್ಬಿಡ್ರಿ, ನಾವು ಹೇಳ್ತೀನಿ. ನೀವು ರೆಡಿ ಆಗ್ಬಿಡ್ರಿ, ನೋಡಕ್ಕೆ ಹೋಗ್ಬಿಡೋಣ್ರಿ. ಚಲೋ ದಿನ ಅನ್ನಕ್ರೆ ಏನು, ರವಿವಾರ ಹೋಗೋಣಲ್ಲ, ಚಲೋ ಐತಿ, ರವಿವಾರ ಹೋಗೋಣ. ಅವ್ರಿಗೆ ಇದನ್ನು ಮಾಡಕ್ಕೆ ಸಿದ್ಧ ಮಾಡೋದು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳೋಣ, ರವಿವಾರ ಹೋಗಿ ಬಂದ್ಬಿಡೋಣ. ಹಂಗೆ ಮಾಡೋಣ್ರಿ. ಆಯ್ತು ರೀ ಸಾವ್ಕಾರ, ನೀವು ಹೆಂಗೆ ಅಂತೀರ ಹಂಗೆ. ಆಮೇಲೆ ಒಂದ್ಸಲ ಸಣ್ಣ ಸಾವ್ಕಾರನ ಕೇಳ್ತೀರನ್ರಿ? ರುದ್ರಪ್ಪ, ನಾ ರೆಡಿ ರುದ್ರಪ್ಪ. ಸಂಡೇ ಬರ್ತೀನಿ, ನಾಳೆ ಬಾ ಅಂದ್ರು ಬರ್ತೀನಿ, ಈಗ ರೆಡಿಯಾಗಿ ಬಾ ಅಂದ್ರು ಬರ್ತೀನಿ. ತಮ್ಮ ಅರ್ಜೆಂಟ್ ಮಾಡಬೇಡ, ಸಮಾಧಾನ. ನಿನಗೇನು ಈಗ ಕರ್ಕೊಂಡು ಹೋಗೋದಲ್ಲ, ರವಿವಾರ ಚಲೋ ದಿನ ಐತೆ, ರೆಡಿಯಾಗಿ ನೀಟಾಗ ರೆಡಿಯಾಗಿ ಹೋಗೋಣ. ಆಯ್ತಪ್ಪ, ಆಯ್ತು.
ಆಯ್ತು ಸಾವ್ಕಾರ ನಾನಿನ್ನ ಹೋಗಿ ಬರ್ತೀನಿ ರೀ. ಬಾ ನಿನ್ನ ಮಗಗಟ್ಟ ಹೇಳ, ಇಲ್ಲಾಂದ್ರೆ ನಮ್ಮ ಊರ ಮಾರಿಬಿಡ್ತಾನ ನೋಡು ಸಾವ್ಕಾರ. ಈಗ ಹೋಗಿ ಅದ ಕೆಲಸ ರೀ ನಂದು, ಅದಕ್ಕೆ ಲಘು ಹೋಗ್ತೀನಿ ರೀ. ನೋಡ್ರಿ ಇನ್ನೊಂದ್ಸಲ ನಿಮಗೆ ಕಾಣಂಗಿಲ್ಲ ಚಿಕ್ಕ ಚಿಕ್ಕ